ಮನಸ್ಸಿನೊಳಗಿಂದ ದುರ್ಗುಣ ಇಟ್ಕೊಂಡು, ಮನಸ್ಸಿನೊಳಗಿಂದ ಕೆಟ್ಟ ವಿಚಾರ ಇಟ್ಕೊಂಡು, ಏನ್ರಿ ಮನಸ್ಸಿನೊಳಗಿಂದ ಮೋಸದ ಗುಣ ಇಟ್ಕೊಂಡು ನಾವು ಕಾಶಿಗೆ ಹೋದ್ರೇನು, ಕೇದಾರಕ್ಕೆ ಹೋದ್ರೇನು, ಯಾವ ಶ್ರೀಶೈಲ ಪಾದಯಾತ್ರೆ ಮಾಡಿದ್ರೇನು, ಏನ್ರಿ ನಾವು ಏನು ಮಾಡಿದ್ರು ಕೂಡ ವ್ಯರ್ಥದ. ಯಾಕೆ? ಮನಸ್ಸು ಸ್ವಚ್ಛ ಇಟ್ಕೊಂಡು ನಾವು ಮಾಡಿದ್ರೆ ಅವಾಗಿಂದ ನಾವು ಮಾಡಿರ್ತಕ್ಕಂಥ ಭಕ್ತಿ ಮಾಡಿರ್ತಕ್ಕಂಥ ದೇವ್ರನ್ನ ಕೂಡ ನಮ್ಗೆ ಒಲಿತಾನೆ. ಹೌದಲ್ರಿ? ದುರಿತ ಕರ್ಮವನ್ನಲ್ಲಿದ್ರು ಬಸವಣ್ಣವರು ಸ್ಪಷ್ಟವಾಗಿ ಅಂತ ಹೇಳಿದ್ರು. ಅವ್ರು ಏನು ಹೇಳ್ತಾರ? ಭಾಳ ಚೆನ್ನಾಗಿ ಅಂತ ಹೇಳ್ತಾರ, ಧರ್ಮ ಧರ್ಮ ಹತ್ತಿಕೊಂಡಂದ್ರೆ ನಾವೆಲ್ಲ ರಬ್ಬಾಗಿ ವಿಭೂತಿ ಹಚ್ಕೊಂಡು ಕೊಳತಂಬ ರುದ್ರಾಕ್ಷಿ ಹಾಕೊಂಡು ಊರಾಗಿನ ಎಲ್ಲ ಗುಡಿಗಳು ತಿರುಗಾಡೋದು ಅಲ್ಲ. ಅರ್ಥ ಮಾಡ್ಕೊರಿ ನೀವು. ಧರ್ಮ ಧರ್ಮ ಹತ್ತಿಕೊಂಡ್ರೆ ಏನು? ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯ ಅಂದ್ರೆ ಏನು ಏನ್ರಿ? ದಯ ಅಂದ್ರೆ ಏನು? ಪ್ರೀತಿ. ಹೌದಿಲ್ರಿ? ದಯ ಹತ್ತಿಕೊಂಡ್ರೆ ಏನು? ಪ್ರೀತಿ. ದಯ ಅಂದ್ರೆ ಏನು? ಪ್ರೇಮ. ಆ ದಯ ಪ್ರೀತಿನೇ ಇರದೇ ಇರ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದದ್ರಿ? ಏನ್ರಿ? ನಾವು ಮೊದಲು ಪ್ರೀತಿ ಮಾಡೋದನ್ನು ಕಲಿಬೇಕು. ನೀವು ಅನ್ಬೋದು, ಅಯ್ಯೋ ಮನಾರು ಮಾಡ್ತೀವಿ ಅಪ್ಪ ನಾವು ಪ್ರೀತಿ. ಯಾರನ್ನ? ಗಂಡನ, ಮಕ್ಕಳನ್ನ. ಗಂಡು ಮಕ್ಕಳಿಗೆ ಕೇಳಿದ್ರೆ ಮನಾರು ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡು ಮೀಸಿ ತಿರುತ್ತಾನ. ಯಾರಿಗೆ? ಹೆಣ್ತಿಗಿಟ್ಟು ಪ್ರೀತಿ ಮಾಡ್ತಾನೆ. ಎಲ್ತಾನೆ ಮಾಡ್ತಾನೆ ರೀ. ಹೆಣ್ತಿ ಮಾರ್ಯಾಗ ಸೌಂದರ್ಯ ಇರುತ್ತಾನ, ಗಂಡ ಪ್ರೀತಿ ಮಾಡ್ತಾನೆ. ನೀನು ಮಾರಿ ಕೆಡ್ತು ಯವ್ವ ಅಂಥದ್ದು ಗಂಟು ಬಿದ್ದೋದ್ರು ಈ ನಮಗಾತಾನ ಅಂಥವಿಲ್ಲ ನಮಗೆ. ಅಂಥದ್ದು ಗಂಟು ಬಿದ್ದೋದ್ರಿ ಅಪ್ಪೋರೆ. ಮತ್ತು ನೀವು ಅವನ್ನ ಎಲ್ಲಿತನ ಪ್ರೀತಿ ಮಾಡ್ತೀರಿ? ಅವ ಗಳಿಸ್ಕೊಂಡು ನಾಲ್ಕು ದುಡ್ಡು ತಂದು ಮನೆಗಿಂದ ಕೊಡಾಗ ಏನ, ಈಗ ನೀನು ಚಲೋ ಸೀರಿತು, ಈಗ ರೊಕ್ಕ ಅಲ್ಮರೆಗಿಡು ಕಪಾಣಿಗಳು ಅವ ದುಡ್ಕೊಂಡು ತರುತ್ತಾನ, ನೀವು ಅವನು ಪ್ರೀತಿ ಮಾಡ್ತೀರಿ. ಅಪ್ಪಿ ತಪ್ಪಿ ಅವನು ದುಡಿಮೆ ಕಮ್ಮಿ ಆಯಿತು ಏನ್ರಿ, ಮೊಳಕಾಲು ಹಿಡ್ಕೊಂಡು ದುಡ್ದು ಅದು ಮನ್ಯಾಗ ಮೂಲ್ಯಾಗ ಕೂತು ಅಲ್ಲೇ ತಿರುಗಾಡ್ತಿರ್ತಾಳೆ ಅವನು ಎದುರಿಗೆ. ಅಂಥದ್ದು ಗಂಟು ಬಿದ್ದದೆ ಅವ್ವ. ಕೂತದ್ದು ಹೆಂಗೆ ನೋಡು ಗಂಡಗ. ಒಂದು ದುಡಿಯೋದಿಲ್ಲ, ದುಃಖ ಬಡಿಯೋದಿಲ್ಲ, ಕೂತದ್ದು ಹೆಂಗೆ ನೋಡು. ನನಗೆ ನಮ್ಮವ್ವ ಎಂಥದ್ದು ಗಂಟು ಹಾಕಿದ್ಲಿ ಅವ್ವ. ಎಲ್ಲ ಯಾವಾಗಿದು ದುಡಿಮೆ ಅವನು ಕಮ್ಮಿ ಆಯಿತು ಹತ್ತಿಕೊಂಡಂದ್ರೆ ಅವನ ಮೇಲೆ ಪ್ರೀತಿನೇ ಹೋಗ್ತದ ಏನ್ರಿ. ನಿನ್ನ ಮುಖದಾಗ ಸೌಂದರ್ಯ ಕಮ್ಮಿ ಆಯ್ತು ಅಂದ್ರೆ ನಿಂದು ಅವನ ಪ್ರೀತಿನೂ ಕೂಡ ಹೋಗ್ತದ. ಇದು ಅಲ್ಲ, ಇದು ಪ್ರೀತಿ ಮಾಡೋದಲ್ಲ. ಹೆಣ್ತಿನ ಪ್ರೀತಿ ಮಾಡೋದು, ಗಂಡನ ಪ್ರೀತಿ ಮಾಡೋದು, ಮಕ್ಕಳನ್ನ ಪ್ರೀತಿ ಮಾಡೋದು ಅಲ್ಲ. ನಾವು ಹೇಳಕತ್ತಿದ್ದು ಬಸವಣ್ಣವರು ಏನ್ರಿ. ಅವ್ರು ಏನು ಹೇಳ್ತಾರ? ದಯೆ ಇದು ಬರೀ ಅಂದ್ರೆ ನಿಮ್ಮ ಮನೆತನಕ್ಕೆ ಅಟ್ಟೆ ಮೀಸಲಾಗಿರಬಾರ್ದು. ಜಗತ್ತನ್ನು ಯಾವ ಪ್ರೀತಿ ಮಾಡ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೇ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರಲ್ಲ ಏನ್ರಿ. ನಾವು ಮತ್ತೊಬ್ರು ನೋಡಿ ಅಂದ ನಾವು ಹೊಟ್ಟೆ ಉರ್ಕೊಂಡಿವಿ. ಯಾರೋ ಮಗ್ಲು ಮನೆನವ ಒಂದು ದೊಡ್ಡ ಮನೆ ಕಟ್ಟದನಂದ್ರೆ ಅವನು ನೋಡಿ ನಾವು ಹೊಟ್ಟೆ ಉರ್ಕೋತೀವಿ. ಇನ್ನೊಬ್ಬಂದ ಒಂದು ಎಕರೆ ಹೊಲ ತೊಗೊಂಡ್ರಂದ ನಾವು ಹೊಟ್ಟೆ ಉರ್ಕೋತೀವಿ ಏನ್ರಿ. ಅವ್ರು ಏನೆಲ್ಲ ಕಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಅಪ್ಪಿ ತಪ್ಪಿ ಅಂದ ಒಂದು ಚೆರ ಬೆಳಿಲಕ್ಕತ್ತಂದ್ರೆ ಅವನು ಮನೆ ಮುಂದೆ ಒಯ್ದು ಕುಂಕುಮ ಹಚ್ಚಿ ಆಟ ನಿಂಬೆಕಾಯಿ ಇಟ್ಟರೆ ಮುಗಿದೋಯ್ತು. ಮಾಡ್ತೀರಿಲ್ಲ? ಏಯ್ ಕುದ್ರು ಏನ್ರಿ. ನಾವು ಇದನ್ನು ಮಾಡಿಬಿಡ್ತೀವಿ. ಇದು ಅಲ್ಲ, ಜಗತ್ತನ್ನು ಪ್ರೀತಿ ಮಾಡಬೇಕು, ಕೆಟ್ಟದ್ದನ್ನು ಮಾಡೋದಲ್ಲ. ಅಲ್ರಿ, ರಾವಣ ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನೇ ತಂದು ಏನ್ರಿ ಇಲ್ಲಿ ಭೂಲೋಕದೊಳಗಿಂದ ಸ್ಥಾಪನೆ ಮಾಡಿ ಗೋಕರ್ಣ ಕ್ಷೇತ್ರವನ್ನು ಮಾಡಿರ್ತಕ್ಕಂಥವ. ತಾಯಿಗಾಗಿ 12 ವರ್ಷದಿಂದ ತಪಸ್ಸು ಮಾಡ್ದ ರಾವಣ. ಕಲ್ಪನೆ ಇರಲಿ ಮಗ. ರಾವಣ 12 ವರ್ಷದಿಂದ ತಪಸ್ಸು ಮಾಡ್ದ. ಯಾರಿಗಾಗಿ? ತಾಯಿಗಾಗಿ. ಉಸ್ಕಿನ ಏನ್ರಿ ಸಮುದ್ರ ದಂಡಿಗೆ ಉಸ್ಕಿನ ಲಿಂಗ ಮಾಡಿ ಪೂಜೆ ಮಾಡ್ತಿದ್ಲು. ಯಾವಾಗಿಂದ ತೆರಿ ಬಂದಿಂದ ಹೊಡ್ಕೊಂಡು ಹೋಗಿತ್ತು ರಾವಣಂದ. ಅವ್ವ, ಇಂಥ ವೀರನಾಗಿರ್ತಕ್ಕಂಥ ರಾವಣನ ತಾಯಿಯಾಗಿ ನೀವು ಉಸ್ಕಿನ ಲಿಂಗಪ್ಪ ಯಾಕೆ ಪೂಜೆ ಮಾಡ್ತೇವ? ನೀನು ಪೂಜೆನೇ ಮಾಡ್ಬೇಕನ್ನಿಸಿತ್ತು ಹತ್ತಕೊಂಡ್ರ ಸ್ವತಃ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಡ್ತೀನಿ ಎಂದ. ತಾಯಿಗೆ ಭಾಳ ಖುಷಿ ಆಯಿತು. ಮಗ ಅದು ತಂದು ಕೊಟ್ರ ನನಗಿನ್ನೂ ಭಾಳ ಖುಷಿ ಆಕೈತಿಪ್ಪ ಅಂದ್ಲು. ತಾಯಿಗಾಗಿ 12 ವರ್ಷದಿಂದ ತಪಸ್ಸು ಮಾಡ್ದ. 12 ವರ್ಷದಿಂದ ತಪಸ್ಸು ಮಾಡಿ ಸ್ವತಃ ಆ ಸಾಕ್ಷಾತ್ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಕೊಟ್ಟ. ಆದ್ರೆ ಇಟ್ಟೆಲ್ಲ ಮಾಡ್ಯಾನ ಖರೆ ಒಂದು ಸಣ್ಣ ತಪ್ಪಿಗಾಗಿ. ಯಾವ ರಾಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನ ಒಯ್ದು ಲಂಕಾದೊಳಗೆ ಇಟ್ಕೊಂಡಲ್ಲ, ಅದು ಒಂದು ತಪ್ಪಿಗಾಗಿ ರಾವಣ ರಾಕ್ಷಸ ಆಗಬೇಕಾಯ್ತು, ರಾಮ ದೇವರ ಆಗಬೇಕಾಯ್ತು. ಹೌದಲ್ರಿ? ಇದನ್ನೆಲ್ಲ ಕಂಡುಕೊಂಡೆ. ಅವಾಗೆಲ್ಲ ಮಹಾಭಾರತ ರಾಮಾಯಣ ಇವೆಲ್ಲ ಯಾರಿಂದಾಗಿದ್ದೀವು? ಸುಮ್ಮನೆ ಒಂದು ಹೆಣ್ಣಿಗಾಗಿನೇ ಏನ್ರಿ. ರಾಮಾಯಣ ಆಯಿತು ಸೀತೆಗಾಗಿ, ಮಹಾಭಾರತ ಆಯಿತು ದ್ರೌಪದಿಗಾಗಿ, ಆಯ್ತಾ ಇಲ್ಲ? ಒಂದು ಸಣ್ಣ ತಪ್ಪಿಗಾಗಿ ಅಂದ್ರೆ ಇಷ್ಟೆಲ್ಲ ಯುದ್ಧಗಳು ನಡೆದು ಇಷ್ಟೆಲ್ಲ ನಡೆದು. ಅದಕ್ಕಾಗಿ ಏನಂತಾರೆ ಶರಣರು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಬೇಡಪ್ಪ, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬೇಡ, ಇನ್ನೊಂದು ಜೀವಿಗೆ ನೋವು ಕೊಡಬೇಡ, ಮತ್ತೊಬ್ಬರಿಗೆ ಕಷ್ಟಗಳನ್ನು ಕೊಡಬೇಡ. ನೀನು ಏನಾದರೂ ಕೂಡ ಮಾಡಲೇಬೇಕಾಗಿತ್ತು ಅಂದ್ರೆ ಈ ನಿನ್ನ ಕೈಲಿ ಏನು ಸಾಧ್ಯ ಆಕೈತಲ್ಲ
ಕೆಟ್ಟದು ಮಾಡಕ್ಕೆ ಹೋಗಬೇಡ, ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯ ಮಾಡು ಅಂತ ಹೇಳ್ತಾರೆ ಅವ್ರು. ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು. ನೋಡ್ರಿ ಅವ್ರು ನಿಜಗುಣ ಶಿವಗಳು ಹೇಳ್ತಾರಲ್ಲ, ನೀ ದೇವರಾಗಬೇಕಲ್ಲ, ನೀನೊಬ್ಬ ಶರಣ ಆಗ್ಬೇಕಲ್ಲ, ನೀ ಸಂತನಾಗಬೇಕಲ್ಲ, ಪುಣ್ಯ ಮಾಡು. ನೋಡ್ರಿ ಅವ್ರು ಹೇಳ್ತಾರೆ ಪುಣ್ಯ ಅಂದ್ರೆ ಏನು ಮಾಡೋದು, ಪುಣ್ಯ ಅಂದ್ರೆ ಏನು ಮಾಡೋದು? ಇಲ್ರಿ ನಾವು ಪುಣ್ಯ ಭಾಳ ಪುಣ್ಯ ಮಾಡೀನಿ. ಏನೇನು ಮಾಡಿದ್ವಿ ಪುಣ್ಯ ಅಂತ ಕೇಳಿದೆ ನಾ ಮೊನ್ನೆ ಒಬ್ಬನಿಗೆ. ನಾವು 5 ಸರಿ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದೀನಿ ಅದು. ತಲೆನ ಹೊಟ್ಟು ಹೋಗ್ಯದ ನಿಂದು. ತಲೆ ಬೋಳಿಸ್ಕೊಂಡು ಬಂದ್ರೆ ತಲೆಯಲ್ಲಿ ಒಟ್ಟು ಹೋಗ್ಯದ. ಪುಣ್ಯ ಹೆಂಗೆ ಬರ್ತದೆ ಹೊಸ ಹೊಟ್ಟಿ? ಅವು ತಲೆ ಯಾಕೆ ಬೋಳಿಸ್ಕೊಂಡು ಬರ್ತಾರತ್ತ, ಕೂದಲು ಮಾತು ಬರ್ತಾವತ್ತೇಳಿ ಬೋಳಿಸ್ಕೊಂಡು ಬರ್ತಾರೆ ಅವರು. ಹೌದಾ? ಇಲ್ಲ, ಅವಕ್ಕೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ. ಮತ್ತು ಹಂಗೆ ತಲೆ ಬೋಳಿಸ್ಕೊಂಡು ಮರದಿಸಿ ಸಣ್ಣಗೆ ಚಿಗಿಲಕ್ಕೆ ಚಾಲು ಮಾಡ್ತಾವೆ. ಏನು ಅವೇನು ಬೀಜ ಬಿತ್ತುವವ ಏನ್ರಿ? ಅದಕ್ಕೆ ಏನೂ ಖರ್ಚಿಲ್ಲ, ಕಂದಿಲ್ಲ, ತಾನೇ ಬೆಳಿತಾವ ತಗೊಂಡು ಹೋಗಿ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬರ್ತಾರೆ. ಒಂದು ಕಿವಿಯರೇ ಮೂಗರ ಕೊಯ್ದು ಕೊಡ್ರಿ ತಿರುಪತಿಗೆ ಹೋಗಿ. ಯಾರೇ ಒಂದೊಂದು ಹೋದಾಗ ಒಂದೊಂದು ಕೊಯ್ದು ಕೊಡೋದು. ಪುಣ್ಯ ಹೆಚ್ಚಿಗೆ ಬರ್ತದಲ್ಲ. ಇದು ಅಲ್ಲ ಪುಣ್ಯ ತಿಳ್ಕೊಂಡ್ರೆ ನಾವು ಎಲ್ಲರೂ ಹೋಗಿ ಅಂದ್ರೆ ಯಾವುದೋ ಒಂದು ದೇವರಿಗೆ ಅಂದ್ರೆ ಹೋಗಿ ಮೋಸದಿಂದ ಸಂಪಾದನೆ ಮಾಡಿರ್ತಕ್ಕಂಥ, ಮೋಸದಿಂದ ಗಳಿಸಿರ್ತಕ್ಕಂಥ ರೊಕ್ಕದಿಂದ ಹೋಗಿ ಯಾವುದೋ ದೇವರಿಗೆ ಅಂದ್ರೆ ಬಂಗಾರ ಕಿರೀಟ ಇಟ್ಟು ಬಂದ್ರೆ ನಮಗೆ ಪುಣ್ಯ ಬರಲ್ಲ. ನಾವು ಏನು ಮಾಡಬೇಕು? ಪುಣ್ಯ ಅಂದ್ರೆ ಏನಂದ್ರಿ? ಸರಳದ. ಇವತ್ತು ನೋಡ್ರಿ, ಇವತ್ತು ಮಸಳಿ ಜನ ಇವತ್ತು ನೀವೆಲ್ಲ ಎಷ್ಟು ಪುಣ್ಯ ಸಂಪಾದನೆ ಮಾಡಕತ್ತೀರಿ. ಇದೊಂದು ಯೋಗ ಬಂದದ ನಿಮಗೆ. ಯಾವ ಮಸಳಿ ಜನರಿಗೆ ಇದೊಂದು ಯೋಗ ಬಂದದ. ರೆಬ್ಬಂ ತಾಯಿದು ದೇವಸ್ಥಾನ ಉದ್ಘಾಟನಾ ನೆಪ ಮಾತ್ರ. ಆದರೆ ನೀವೆಲ್ಲರೂ ಕೂಡ ಪುಣ್ಯ ಗಳಿಸ್ತಕ್ಕಂಥ ಸಂದರ್ಭ ಇದು. ಏನು ಪುಣ್ಯ ಹತ್ತುಕೊಂಡ ಕೇಳಿದ್ರೆ ಇಟ್ಟೆಲ್ಲ ಜನ ಬಂದಿರ್ತಾರೆ. ಪಾಪ ಮನೆಗಿಂದ ಅಡುಗೆ ಮಾಡಿರಂಗಿಲ್ಲ ಏನ್ರಿ, ಪ್ರವಚನ ಕೇಳಿ ಊಟ ಮಾಡ್ಕೊಂಡು ಹೋಗ್ಲಿ ಎತ್ತುಕೊಂಡು ನೀವು ಬಂದಿರ್ತಕ್ಕಂಥ ಸಾವಿರ ಜನರಿಗೆ ದಿನ ಒಬ್ಬೊಬ್ಬರಿಂದ ಪ್ರಸಾದ ಮಾಡ್ಸಕತ್ತೀರಲ್ಲ, ಆ ಉಂಡಿರ್ತಕ್ಕಂಥ ಖುಷಿ ಆದ್ನಂದ್ರೆ ಸಾಕು, ಆ ಪುಣ್ಯ ನಿಮ್ಮ ಮನೆತನಕ್ಕೆ ಅಂತ ತಡ್ತದೆ ಏನ್ರಿ. ಏನಪ್ಪ ಇವತ್ತು ಅವನು ಪ್ರಸಾದ ಭಾರಿ ಆಗಿತ್ತು. ಕೊಟ್ಟವ ಮಲ್ಲಪ್ಪರ ಇರ್ತಾನೆ, ಕಲ್ಲಪ್ಪರ ಇರ್ತಾನೆ ಏನ್ರಿ. ಕೊಟ್ಟವನ ಹೆಸರು ಅನ್ನಂಗಿಲ್ಲ ನೀವು. ಅವನು ಪ್ರಸಾದ ಭಾರಿ ಆಗಿತ್ತು, ಆನಂದ ಆಯ್ತು ನೋಡು. ಯಾಕ್ರಿ ಅಂತೀರಿಲ್ಲ ನೀವು? ಇವತ್ತು ಸಜ್ಕ ಮಾಡಿದರೆ ಪ್ರಸಾದ ಆಯಿ ಪ್ರಸಾದ ಭಾರಿ ಆಯ್ತು ತಿಳ್ಕೊಂಡು ಹೊಟ್ಟೆ ಮ್ಯಾಗ, ನಿಮ್ಮ ಹೊಟ್ಟೆ ಮ್ಯಾಗ ನೀವು ಕೈ ಆಡಿಸ್ಕೊಂಡ್ರೆ ಆ ಆಶೀರ್ವಾದ ಎಲ್ಲಿಗೆ ಮುಟ್ತದೆ ತಿಳ್ಕೊಂಡು ಕೇಳಿದ್ರೆ ಯಾರು ಅಡುಗೆ ಮಾಡಿಸಿರ್ತಾರಲ್ಲ ಅವ್ರಿಗೆ ಮುಟ್ತದೆ, ಅವ್ರಿಗೆ ಮುಟ್ತದ. ಅವ್ರ ಮನೆತನಕ್ಕಿಂದ ಹೋಗ್ತದ. ಈ ವರ್ಷದಿಂದ 1000 ಮಂದಿಗೆ ಅಡುಗೆ ಮಾಡಟ್ಟಂದ ತಾಯಿ ಕೊಟ್ಟಾಳ. ಮುಂದಿನ ಸರಿಯಿಂದ 10,000 ಜನರಿಗಿಂದ ಪ್ರಸಾದ ಮಾಡಿಸ್ತಕ್ಕಂಥ ತಾಕತ್ತ ಆ ರೆಬ್ಬೆಂ ತಾಯಿಯಿಂದ ಅವ್ರ ಮನೆತನಕ್ಕಿಂದ ಕೊಡ್ತಾಳ. ಹೇಳ್ತಿಲ್ರಿ? ಇದು ಪುಣ್ಯ ಗಳಿಸ್ಕೊಂಡ ಟೈಮ್ ಇದು. ಯಾರ್ಯಾರು ಏಟೇಟು ಗಳಿಸ್ಕೋರಿ ಏನ್ರಿ. ಪುಣ್ಯ ಹತ್ತಿಕೊಂಡ್ರೆ ಏನು ಭಾಳ ಇಲ್ಲರಿ. 1000 ಮಂದಿಗಿಂದ ಊಟ ಕೊಟ್ಟರೆ ಪ್ರಸಾದ ಮಾಡಿಸ್ತಾನೆ ಪುಣ್ಯ ಬರ್ತದೆ. ಅದೂ ಇಲ್ಲ. ಇವತ್ತೇನು ಈ ಕೊಟ್ಟವನಕ್ಕಿಂತ ಪುಣ್ಯ ಯಾರಿಗೆ ಬರ್ತದ? ಇಲ್ಲೇನು ಒಳಗೆ ಕೂತ್ಕೊಂಡು ಅಡುಗೆ ಮಾಡ್ಲಕತ್ತಾರಲ್ರಿ ಏನ್ರಿ. ಇವೇನು ಎಲ್ಲ ಕಿರಾಣಿ ತಂದೇನು ಕೊಟ್ಟನಲ್ಲ, ಕೊಟ್ಟವನಿಗೆ ಬರತಕ್ಕಂಥ ಪುಣ್ಯ ಅವನಿಗಿಂತ 2 ಪಟ್ಟು ಯಾರಿಗೆ ಬರ್ತದೆ ಹತ್ತಿಕೊಂಡ್ರೆ ಅಲ್ಲಿ ಏನು ಅಡುಗೆ ಮಾಡ್ಲಕತ್ತಾರಲ್ಲ, ಅಡುಗೆ ಮಾಡೋರಿಗೆ ಅಂದ ಪುಣ್ಯ ಬರ್ತದೆ. ಅದ್ರ 2 ಪಟ್ಟು ನೋಡ್ರಿ. ಅವ್ರು ಪುರಾಣ ಕೇಳಂಗಿಲ್ಲ, ಪ್ರವಚನ ಕೇಳಂಗಿಲ್ಲ, ಅವ್ರ ಪಾಡ್ನ್ಯಾಗ ಅವ್ರು. ನೀವು ಜಯಮಂಗಲ ಕೂಡ ಹಂಗೆ ಇಲ್ಲ ಲೈನೇ ಹಿಡಿದಿರ್ತಾರೆ. ನಮಸ್ಕಾರ ಇಲ್ಲ ಚಮತ್ಕಾರ. ಹಂಗೆ ಗಂಗಾ ಡಣ್ಣತಾವೆ. ನಮಸ್ಕಾರ ಇಲ್ಲ ಚಮತ್ಕಾರ ಇಲ್ಲ. ಹಂಗೆ ಇಲ್ಲಿ ಜಯಮಂಗಲ ಅಂತಿರ್ತಾರೆ. ಅಲ್ಲಿ ಹೆಣ್ಮಕ್ಳು ಹಿಂಗೆ ಲೈನ್ ಹಚ್ಚಿರ್ತಾರೆ. ಆ ಕಡೆ ಗಂಡ್ಮಕ್ಳು ಲೈನ, ಈ ಕಡೆ ಹೆಣ್ಮಕ್ಳು. ನಮಸ್ಕಾರ ಸ್ವಾಮಿ ತಂದು ಏನು ಮಾಡೋದು? ಆನಂದ ಮಾಡ್ಬಿಡೋದು. ಏನು ಅಡುಗೆ ಮಾಡೋರಿಗೇನು ಪುಣ್ಯ ಬರ್ತದಲ್ಲ, ಕಲ್ಪನೆ ಇರಲಿ ನಿಮಗೆ. ಕೊಟ್ಟವನಕ್ಕಿಂತ 2 ಪಟ್ಟಂದ ಪುಣ್ಯ ಯಾರಿಗೆ ಬರ್ತದೆ ತಿಳ್ಕೊಂಡ್ರೆ ಅಡುಗೆ ಮಾಡ್ತಕ್ಕಂಥವ್ರಿಗಿಂತ ಬರ್ತದೆ. ಈ ಅಡುಗೆ ಮಾಡೋರಿಗಿಂತ ಪುಣ್ಯ ಹೆಚ್ಚಿಗೆ ಯಾರಿಗೆ ಬರ್ತದೆ ತಿಳ್ಕೊಂಡ್ರೆ ನಿಮಗೆಲ್ಲ ಕುಂದರ್ಸಿ ಅಂತ ನೀಡ್ತಾರೆ ನೋಡ್ರಿ ಹುಡುಗರೆಲ್ಲ ಏನ್ರಿ. ಊಟಕ್ಕೆ ನೀಡ್ತಾರಲ್ಲ ನಿಮಗೆಲ್ಲ. ಊಟಕ್ಕೆ ನೀಡೋರಿಗೆ ಬರ್ತದೆ. ಅವ್ರು 2 ಪಟ್ಟು ಪುಣ್ಯ. ಅಡುಗೆ ಮಾಡೋರಿಗಿಂತ 2 ಪಟ್ಟು ಪುಣ್ಯ ಊಟಕ್ಕೆ ನೀಡೋರಿಗೆ ಬರ್ತದ. ಇವ್ರು ಎಲ್ಲರಿಗಿಂತಲೂ 1000 ಪುಣ್ಯ ಯಾರಿಗೆ ಬರ್ತದೆ ಹತ್ಕೊಂಡು ಕೇಳಿದ್ರೆ ನೀವೇನು ಉಂಡು ಬಿಟ್ಟಿರ್ತಕ್ಕಂಥ ಪತ್ರೊಳಗೆ ಏನಿರ್ತದ, ಗಂಗಾಳ ಏನಿರ್ತದಲ್ಲ, ಅಲ್ಲಿ ಬಿದ್ದಿರ್ತಕ್ಕಂಥ ಮುಸುರಿಯನ್ನು ತೆಗಿತಾರಲ್ಲ, ಆ ಯಾವ ಗಂಗಾಳ ಎತ್ತನ, ಯಾವ ಪತ್ರೊಳಗೆ ಎತ್ತನಲ್ಲ, ಜಗತ್ತಿನ 1000 ಪುಣ್ಯ ಪತ್ರೊಳಗೆ ಎತ್ತವನಿಗೆ ಸಿಗ್ತದೆ. ಹೇಳ್ತ್ರಿ, ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ಪುಣ್ಯ ಹತ್ತಿಕೊಂಡ್ರೆ ಎಲ್ಲರೂ ಹೋಗಿ 1 ಕೋಟಿ ರೂಪಾಯಿ ಕೊಟ್ಟು ಬಂದ್ರೆ ಪುಣ್ಯ ಬರ್ತದ? ಏನಿಲ್ಲ. ಹಸ್ತು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವ್ರಿಗೆ ಒಂದು ತಮ್ಮಿ ನೀರು ಕೊಡ್ರಿ, ಆಶ್ರಯ ಕೇಳ್ಕೊಂಡು ಬಂದವ್ರಿಗೆ ಆಶ್ರಯ ಕೊಡ್ರಿ ಏನ್ರಿ.
ಯಾವ ಬರೀ ಬಡ ಮಕ್ಕಳಿದ್ವು ತಿಳ್ಕೊಂಡ್ರೆ ಬಡ ಮಕ್ಕಳಿಗೆ ಅಂದ ಹೊಟ್ಟೆಗೆ ಅನ್ನ ಹಾಕಿರಿ ಅವ್ರ ಮೈ ಮೇಲಂದು ಬಟ್ಟೆ ಹರಿದಿದ್ವು ಅಂತಂದ್ರೆ ನೀವೆಲ್ಲ ಮಕ್ಕಳು ಬರ್ತಡೇ ಮಾಡ್ತೀರಿಲ್ಲ ಬರ್ತಡೇ ಹೆಂಗೆ ಮಾಡ್ತೀರಿ? ಅಗದಿ ದೊಡ್ಡ ಕೇಕ್ ತರಿಸಿ, ಅಗದಿ ಮೇಣಬತ್ತಿಗಳೆಲ್ಲ ತರಿಸಿ, ಹಾಂ ರೀ, ಕೈಯಾಗ ಚಾಕು ತೊಗೊಂಡು ಮಗನಿಗೆ 5 ವರ್ಷ ಆಗಿದ್ದು 11 ವರ್ಷ ಆಗಿದ್ದು 11 ಮೇಣಬತ್ತಿ ಹಚ್ಚಿ ಮೊದಲು ನೀವೇ ಹಚ್ಚೋದು, ಆಮೇಲೆ ಮಕ್ಕಳ ಕೈಲಿ ಊದಿಸೋದು. ಏನು ಊದು ಅದು ಸಾಣದಿದ್ದ ಮೇಣಬತ್ತಿ ಊರ್ತದೆ, ನಾಳೆ ಮಂದಿ ಮನಿನೇ ಆರಿಸ್ಕೋತ್ರಿ ಹೇಳ್ತದೆ. ಹಾಂ ಹೌದಿಲ್ಲ, ಸಣ್ಣವಿದ್ದಾಗ ಮೇಣಬತ್ತಿ ಆರಿಸ್ತಾವ, ಮುಂದೆ ಮಂದಿ ಮನೆಗಳೇ ಆರಿಸ್ಕೋತ್ರಿಗಾಡ್ತಾವ. ಮತ್ತು ಏನು ಮಾಡ್ತಾವೆ? ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಭಗವಂತ ನಿಮ್ಮ ಬಲ್ಲಿಂದ ಏನರ 4 ದುಡ್ಡು ಕೊಟ್ಟಿದ್ದ ತಿಳ್ಕೊಂಡೆ ಮಕ್ಕಳು ಹುಟ್ಟಬ್ಬನೇ ಮಾಡ್ತಿದ್ರಿ ತಿಳ್ಕೊಂಡ್ರೆ ಹೆಂಗೆ ಮಾಡೋದತ್ತ? ಯಾವ ಕೇಕ್ ತರಿಸ್ಬೇಡ್ರಿ, ಏನೂ ತರಿಸ್ಬೇಡ್ರಿ. ನಿಮ್ಮ ಮಗನಿಗೆ ಒಂದು 5 ವರ್ಷ ಆಗಿತ್ತು ಅಂದ್ರೆ ಒಂದು 5 ಪಣತಿ ತೊಗೊಂಡು ರೆಬ್ಬೆಮ್ಮ ತಾಯಿ ಗುಡಿಗೆ ಬರ್ರಿ, ಬಂದು ಆ ಮಗನ ಕೈಲಿ ಎಣ್ಣೆ ಹಾಕ್ಸ್ರಿ, ಬತ್ತಿ ಹಾಕ್ಸ್ರಿ, ಮಗನ ಕೈಲಿಂದ ಏನ್ರಿ ಆ 5 ದೀಪಗಳನ್ನು ಹಚ್ಚಿಸ್ರಿ. ಆ ಕೂಸಿಗೆ ಅಂದ್ರೆ ಬೇಡ್ಕೊಳಕ್ಕಾಗಂಗಿಲ್ಲ, ನೀವು ಬೇಡ್ಕೊರೋದ್ರ ಬದಲಾಗಿ ಯವ್ವ ನನ್ನ ಮಗ ನಿನ್ನ ಗುಡಿಯಾಗಿಂದ ಈ 5 ದೀಪಗಳನ್ನು ಹಚ್ಚಿ ನಿನ್ನ ಗುಡಿಯಾಗಿಂದ ಬೆಳಕು ಮಾಡ್ಯಾನ, ಹಂಗೆ ನನ್ನ ಮಗನ ಜೀವನದೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡು ಆ ತಾಯಿಗೆಂದ ಬೇಡ್ಕೊಂಡು ಹೋಗ್ರಿ, ಸಾಕು. ಏನ್ರಿ ನೀವು ಹಂಗೆ ಮಾಡಂಗಿಲ್ಲ. ಮಗನ ಬರ್ತಡೇ ಇತ್ತು, ದೊಡ್ಡ ಶ್ರೀಮಂತರಿಗೆ ಹೇಳೋದು, ಶ್ರೀಮಂತ ಅವ್ರು ಏನು ತರ್ತಾವಂತೀರಿ? ಅದೇ 5 ರೂಪಾಯಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವೆ. ಹಾಂ, ಪಾರ್ಲೆಜಿ ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಬರ್ತಾವ. ಅಗದಿ ಅವ್ರಿಗಿದ್ರಿಂದ ಎಲ್ಲ ಬೇಕ್ರಿಯಾಗಿಂದ ಖಾರ, ಕೇಕ, ಪೇಡ ಇಂಥವೆಲ್ಲ ತಿನ್ನಕ್ಕೆ ಕೊಡೋದು. ಇಂಥದ್ದು ಮಾಡೋಕೆ ಹೋಗ್ಬೇಡ್ರಿ, ಯಾವ ಶ್ರೀಮಂತರಿಗೆ ಕರ್ಸಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಹುಟ್ಟಬ್ಬ ಇತ್ತು ಅಂತ ನಿನ್ನ ಮಗನಿಗೆ 5 ವರ್ಷ ಆಗಿದ್ವು ಅಂತಂದ್ರೆ ಯಾವ ಒಂದು 5 ಬಡ ಮಕ್ಕಳು ನೋಡ್ರಿ. ಏನ್ರಿ ಸಣ್ಣ ಬಡ ಮಕ್ಕಳು ಇರ್ತಾವಲ್ಲ, ಸಾಲಿ ಕಲಿಬೇಕಂತ ಇಚ್ಛೆ ಇರ್ತದ, ಮನೆತನದಾಗಿಂದ ಏನೂ ಇರೋಂಗಿಲ್ಲ, ತಂದೆ ತಾಯಿಗಿಂದ ಏನೂ ತರ್ಲಾಕೆಂದ ತಾಕತ್ತಿರಂಗಿಲ್ಲ, ಅಂಥ ಬಡ ಮಕ್ಕಳಿಂದ ಒಂದು 5 ಮಕ್ಕಳು ನೋಡಿ ಆ ಮಕ್ಕಳಿಗೆಂದ ಏನ್ರಿ ನಿಮ್ಮಲ್ಲಿ ಭಗವಂತ ಸಂಪತ್ತೆ ಕೊಟ್ಟಿದ್ನು ಅಂತಂದ್ರೆ ಆ ಹರಿದು ಉಟ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನ್ರಿ ಹೊಸ ಬಟ್ಟೆ ತಂದು ಕೊಡಿಸ್ರಿ, ಅವಕ್ಕೆ ಪೆನ್ನ ಪುಸ್ತಕಗಳನ್ನು ಕೊಡಿಸ್ರಿ. ಏನ್ರಿ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನದ್ರಿ? ಹಿಂದೆ ನೀವು ಮಹಾಭಾರತ ಎಲ್ಲ ನೋಡಿರಿ, ಮಹಾಭಾರತ ಕೇಳಿರಿಲ್ರಿ ನೀವು? ನಾಟಕ ನೋಡಿರಿ. ಯಾಕಂದ್ರೆ ಬಿಜಾಪುರ ಜಿಲ್ಲೆದಾಗ ಭಾಳ ಆಟಗಳು ಅವಾಗ. ಈಗಂದ್ರೆ ನಾಟಕನೂ ಹೋಗ್ಯಾವ, ಈಗ ಆಟಗಳು ಹೋಗ್ಯಾವ. ಏನ್ರಿ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನನಗೂ ಗಣಪತಿ ಪಾತ್ರ ಮಾಡಕ್ಕೆ ಕೊಟ್ಟಿದ್ರು. ಒಂದು ಇಂಥದ್ದು ನಾರಿಂದ ಇದು ಹಚ್ಚಿ ಸೊಂಡೆ ಗಿಂಡಿ ಮಾಡಿ ಅದು ಗುಳು ಅನ್ನೋದು, ಹಂಗೆ ಅಂದ್ರೆ ಪಾತ್ರ ಮಾಡವನ ಐಗಳ ಮಗ ಅನ್ನೋದು ತಿಳ್ಕೊಂಡು ನಾನು ಗಣಪತಿ ಪಾತ್ರ ಕೊಟ್ಟಿದ್ದು. ಅವಾಗೆಲ್ಲ ಮಾಡ್ತಿದ್ರು. ಏನ್ರಿ ಅವಾಗೆಲ್ಲ ದೊಡ್ಡ ಆಟಗಳು ಭಾರಿ ಮಾಡ್ತಿದ್ರು. ನಮ್ಮಲ್ಲಿ ಇಲ್ಲೇ ಚಿಕ್ಸಿಂದಿಗೆ ಎತ್ಕೊಂಡು ಬರ್ತದಲ್ಲ ರೀ, ಅವಾಗ ನಾನು ಸಣ್ಣವಿದ್ದೆ, ಒಂದು ಆಟ ನೋಡೋಕೆ ಹೋಗಿದ್ದೆ. 2 ತಿಂಗಳುಗಟ್ಟಲೆ ಆಟ ಕಲ್ತಾರೆ ಅವರು. ಏನ್ರಿ ರಾಮಾಯಣ ಆಟ 2 ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಎಲ್ಲ 2 ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ಯಾರ. ಇನ್ನೇನು ನಾಳೆಗೆ ಇವತ್ತು ರಂಗ ತಾಲೀಮ, ಮರುದಿವಸ ಬಯಲಾಟ. ಮಾಸ್ತರ್ ಏನಂದನ, ಪೇಟಿ ಮಾಸ್ತರ್ ನಾವು ಕಲ್ಸವ, ನಾಟಕ ಕಲ್ಸವ ಏನಂದನ, ಈ ಜನರನ್ನ ನೋಡಿ ನಿಮಗೆ ಒಮ್ಮೆ ಎದೆ ಹೊಡೆದಂಗೆ ಆಗಿ ಮಾತುಗಳು ನೆನಪು ಹೋಗ್ತಾವೆ. ನೀವೆಲ್ಲರೂ ಮಾತು ಭಯಪಡ ಮಾಡಿರಲ್ಲ? ಎಲ್ಲರೂ ಮಾಡೀವ್ರಿ ಸರ. ನಾಳೆಗೆ ಜನರನ್ನ ನೋಡಿ ಅಂದ ಭಯ ಬಂದು ಆ ಮಾತುಗಳು ನೆನಪು ಹಾರದು ಅಂತಂದ್ರೆ ನೀವೇನು ಮಾಡಬೇಕು? ಆ ಸಂದರ್ಭ ತಕ್ಕಂಗೆ ಕೈಗಂಟು ಹಾಕಿ ಮಾತು ಹೇಳ್ರಿ, ಆ ಸಂದರ್ಭ ತಕ್ಕಂಗೆ ಹೇಳ್ರಿ. ಬಿಟ್ಬಿಡ್ರಿ ಸರ್ ಅಂತ ಹೇಳ್ತೀನಿ. ನಿಮಗೆ ರಾತ್ರಿ 12:30 ಬತ್ತು ರಾವಣನ ಪಾತ್ರ. 12:30 ನಾವು ರಾವಣ ಅಂದ್ರೆ ರಾಕ್ಷಸ ಅಲ್ರಿ, ಏನು ರೆಡ್ ಲೈಟ್ ಏನು ಅವನಿಗೆಲ್ಲ ಹಿಂಗೆ ಗದ ಎಲ್ಲ ಹಿಡ್ಕೊಂಡಂದು ಬಂದು ಸಿಂಹಾಸನ ಮೇಲೆ ಕುಂತ ಹಿಂಗೆ ಅವು ಲೈಟ್ಗಳು ಬಿಡೋರು ಪಕ್ 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 ರಾಕ್ಷಸ್ರಿ. ವಿಲನ್ ಬಂದಾಗ ಒಂದು ಲೈಟ್ಗಳು ಬೇರೆನೇ, ಹೀರೋ ಬಂದಾಗ ಲೈಟ್ ಬೇರೆನೇ ಇರ್ತಾವಲ್ಲ, ಹಾಗಿದ್ದು ವಿಲನ್. ಏನ್ರಿ ರಾವಣ ಬಂದು ಕುಂತ ಅಲಲಲಲ ಅಂದು ಬಂದು ಕುಂತ, ಇವ ಬಂದು ಕುಂದ್ರದ್ರಾಗಂದ ಅವನ ತಂಗಿ ಬಂದ್ಲು. ಯಾರು? ಶೂರ್ಪನಕ್ಕಿ. ಯಾವಾಗಿಂದ ಶೂರ್ಪನಕ್ಕಿ ಬಂದ್ಲು? ಎಣ್ಣಾನ್ಲು. ಯಾಕ ಎಣ್ಣ ಅಂದ ಕುಳನ ಹಿಂಗೆ ನೋಡ್ದೇವ, ಹೆಗಲ ಮ್ಯಾಗ ಗದ ಇಟ್ಕೊಂಡು, ನಾನು ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಅಂದ್ಲಕ್ಕಿ. ರೀ ಲಕ್ಷ್ಮಣ್ ಮೂಗು ಕೊಯ್ದಿರ್ತಾನೆ ನೋಡು, ಅಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ ಹತ್ತುಕೊಂಡು. ಇದು ರಾವಣಗೆ ಮಾತು ನೆನಪೋಯ್ತು. ಏನ್ರಿ ಆಕೆ ಹೇಳಕತ್ತಾಳೆ, ಎಣ್ಣ ಲಕ್ಷ್ಮಣ್ ನನ್ನ ಮೂಗು ಕೊಯ್ದಾನ. ಆ ಕಡೆ ಈ ಕಡೆ ನೋಡವ ಏನು ಹೇಳ್ಬೇಕು ಅಂತ ತಿಳಿಯಲ್ದು, ಮಾತೇ ನೆನಪು ಹೋಗ್ಯಾವ. ಯಾವಾಗಿಂದ್ರೆ ಪೇಟಿ ಮಸ್ತಾನ ಅವ ಕಲಸ ಪಾಪಿಗೆ ಮತ್ತೆ ಅಂದ್ರೆ ಅಣ್ಣನ ಲಕ್ಷ್ಮಣ್ಣನ ಮೂಗು ಕೊಯ್ದಾನ. ಇದಕ್ಕೇನು ಮಾತೇ ಬರಲು ಮಾಡ್ದವ ಕಲಸ ಮಾಸ್ತಾರ. ಅದ ಸಂದರ್ಭ ತಕ್ಕಂಗೆ ಹೇಳವು ಮಾಡ್ದ. ಪಾಪಕ್ಕೆ ಶೂರ್ಪನಕ್ಕೆ ಮಾತ್ರ ಅಣ್ಣ ಲಕ್ಷ್ಮಣನ ಮೂಗು ಕೊಯ್ದಾನ.
ಇಟ್ಟು ಅಂದ ಕೂಡ ನೀವು ಹೇಳ್ತೀನಿ ನಾವು ಕೈಗಳು ಅಲ್ಲದಕ್ಕೆ ಸಾಯ್ಲಕ್ಕೆ ಹೋಗಿದ್ದೆ ಅಂತದ್ದು ಸ್ಟೇಜಿನ ಮೇಲೆ ಕೂತು ಮಾಡ್ಯಾನ ರಾವಣನ ಪಾತ್ರ. ಹೌದಾ ಇಲ್ಲ? ರಾವಣನ ಪಾತ್ರ ಮಾಡ್ಯಾನ. ಏನು ಮಾತಾಡ್ಬೇಕು ಅಂತ ತಿಳಿದಿಲ್ಲ ಅದಕ್ಕೆ. ಅಲ್ರಿ ನಮ್ಮಂಥವ್ರಿಗೆ ಕುದೀತದ. ಒಬ್ಬ ತಂಗಿಗೆ ಅಂದ ಮೂಗು ಕೊಯ್ದನ್ನ ತೊಗೊಂಡು ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಏನಿದು ಇಂಥ ವೀರ ಧೀರನ ಆಗಿರ್ತಕ್ಕಂಥ ರಾವಣನ ತಂಗಿ ಮೂಗು ಕೊಯ್ದಿರ್ತಕ್ಕಂಥ ಯಾರು ಅವ್ನಿಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನು ಅನ್ಬೇಕಿಲ್ಲ. ಇದು ರಾವಣ ಇದ್ರೆ ಎಣ್ಣ ಲಕ್ಷ್ಮಣ ನನ್ನ ಮೂಗು ಅಲ್ಲಿ ಅದಕ್ಕೆ ಸಾಯ್ಲಕ್ಕೆ ಹೋಗಿದೆ ಅಂತ. ಮಜಾ ಇರ್ತಾವೆ ದೊಡ್ಡ ಆಟಗಳು ನೋಡ್ಬೇಕು ನೀವು. ಅವಾಗೆಲ್ಲ ಮಾಡ್ತಿದ್ರು ದೊಡ್ಡ ಆಟಗಳು, ಭಾಳ ಚಂದ ಮಾಡ್ತಿದ್ವು. ಕುಣದು ಭಾರಿ ಅದು ಕುಣಿಯೋದು ದೊಡ್ಡ ಆಟಗಳು ಏನ್ರಿ. ಹಿಂಗೆ ಒಬ್ಬ ಅಂಗಡಿ ಮಾಲಕ ಪರಮಾತ್ಮ ಪಾರ್ಟ್ ಮಾಡ್ಯಾನ. ಅವನ ಕೈಯನ್ನು ಆಳ ಮನಸ್ಸಿದ್ರಿ ಅಂದ ಭಕ್ತನ ಪಾರ್ಟ್ ಮಾಡ್ಯಾನ ಏನ್ರಿ. ಮಾಲಕ ಪರಮಾತ್ಮ ಆಗ್ಯಾನ. ಇವ ಅವನ ಕೈಯಾಗ ಚೀಟ್ ಕಡೆ ಕೊಡ್ತಿರ್ತಾವಲ್ಲ ಅವಕ್ಕೆ ಏನಂತಾರೆ, ಮುನಿಮೆ ಅಂತಾರೆ ಏನಂತಾರೆ, ಕೈಯಾಗ ಕೆಲಸ ಮಾಡೋನಿ. ಅವ ಇದರಿಂದ ಭಕ್ತನ ಪಾರ್ಟ್ ಮಾಡ್ಯಾನ. ಇವೊಂದು ಪಾತ್ರ ಬತ್ತು, ಪರಮಾತ್ಮನ ಪಾತ್ರ ಬತ್ತು. ಪರಮಾತ್ಮ ಅಂದ್ರೆ ಹೆಂಗೆ ಇರ್ತಾನೆ ನೋಡ್ರಿಲ್ಲ, ಅಗದಿ ಜಟ ಮ್ಯಾಲೆ ಚಂದ್ರ ಹಿಂಗೇನೇನು ಇರ್ತಾವೆ. ಹುಲಿ ಚರ್ಮ, ಹುಲಿ ಕೊಳ್ಳಾಗ ಹಾಕೊಂಡು ಬಂದು ಎಲ್ಲ ಜನ ಯೊಬ್ಬ ಪರಮಾತ್ಮ ಹಿಂಗೆ ಮಾಡ್ತಿದ್ರು ಏನ್ರಿ. ಯಾವಾಗ ನಾಟ್ಯ ಮಾಡಿದ್ರು ಪರಮಾತ್ಮ ಬಂದು ಸ್ಟೇಜಿನ ಮೇಲೆ ಬಂದ. ಬರೋದ್ರಾಗ ಅಂದ್ರೆ ಇದ್ರಿಗೆ ಅವ ಭಕ್ತನ ಪಾರ್ಟ್ ಮಾಡಿದ್ ನೋಡ್ರಿ. ಅಂಗಡಿಯಾಗ ಚೀಟ್ ಕಟ್ಟಾವ ಅವನ ಪಾತ್ರ ಬಂದ ಕೂಡಲೇನ ಹೋಗಿ ಓಹೋಹೋ ಇದೇನಿದು ಭಗವಂತ ಮತ್ತೆ ನನ್ನ ದರ್ಶನ ಕೊಟ್ಟಲ್ಲ ತಿಳ್ಕೊಂಡಂದ. ಇಟ್ಟು ಅನ್ನೋದಕ್ಕೆ ಪರಮಾತ್ಮನಿಂದ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ಏನು ಕೇಳ್ತಿ ಕೇಳು, ಕೇಳಿದ್ದೆ ಕೊಡ್ತೀನಿ ಅಂದ. ಇವ ಏನಂದ, ಕೇಳಿದ್ದೇನು ಕೊಡ್ತಿದ್ದೆವು, ಮೊದಲು 3 ತಿಂಗಳು ಪಗಾರ ಕೊಟ್ಟು ಮಾತಾಡಿ ಹೆಂಗೆ ಮಾಡ್ತೀರಿ ಅದು ಅಂಗಡಿಯಾಗೆ ಅದದು. ಹೌದಾ ಇಲ್ಲ? ಅಲ್ಲ ಪಾಪ ಪರಮಾತ್ಮ ಕರೆಕ್ಟ್ ಮಾತಾಡ್ಯಾನ. ಪರಮಾತ್ಮ ಏನಂದ, ಭಕ್ತ ನಿನ್ನ ಭಕ್ತಿಗೆ ಮೆಚ್ಚೀನಿ, ನೀ ಏನು ಕೇಳ್ತಿ ಕೇಳು, ನೀನು ಕೇಳಿದ್ದೆ ವರ ಕೊಡ್ತೀನಿ ಅಂದ್ರೆ ಏನು ಕೇಳಿದ್ದು ನೀ ಏನು ಕೊಡ್ತೀವಿ, ಮೊದಲು ನಾನು 3 ತಿಂಗಳು ಪಗಾರ ಕೊಟ್ಟು ಮಾತಾಡ. ಅವ 3 ತಿಂಗಳು ಪಗಾರ ಕೊಟ್ಟಿದ್ದಿಲ್ಲತ್ತದ ಅಂಗಡಿಯಿಂದ. ಹಿಂಗಿರ್ತಾವ ದೊಡ್ಡ ಆಟಗಳು ಅಂದ್ರೆ ಭಾಳ ಮಜಾ. ಅವಾಗ ಭಾಳ ಚಂದ ಆಡ್ತಿದ್ರು. ಆ ಹೇ ಸೀತೆ ಆ ಹೇ ರಾಮ ಅನ್ಕೋತ. ಅವಾಗ ಅಂತನ ಮಾತುಗಳೇ ಬೇರೆ. ನೀವೆಲ್ಲ ಮಹಾಭಾರತವನ್ನು ನೋಡಿರಿ, ಅದ್ರೊಳಗೆ ಒಂದು ಘಟನೆ ನಡೀತದ. ಅಂದ್ರೆ ಪುಣ್ಯ ಅಂದ್ರೆ ಹೆಂಗಿರ್ತದೆ ಅಂತ ಅನ್ನೋಕೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ನಿಮ್ಗೆ. ಯಾವಾಗ ರಾಮಾಯಣದ ಮಹಾಭಾರತದೊಳಗೆ ಪಗಡಿ ಆಟ ಇರ್ತದೆ, ನಿಮಗೆಲ್ಲ ಗೊತ್ತಿದ್ದಿದ್ದೆ, ಸುಮ್ಮನೆ ನಿಮಗೆ ನೆನಪು ಮಾಡಿ ಕೊಡ್ತಾನೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಮಂದಿಗೆ ಮಹಾಭಾರತ ರಾಮಾಯಣ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತದು. ಯಾವಾಗಿಂದ ಪಗಡಿ ಆಟ ನಡೆದಿತ್ತು, ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಇದೆಲ್ಲ ನಿಮ್ಗೆ ಗೊತ್ತದ ಏನ್ರಿ. ಅವಾಗಿಂದ ಇಸ್ಪೇಟ್ ಅಂತಿದ್ರು ಏನ್ರಿ, ಇವಾಗ ಇಸ್ಪೇಟ್ ಅಂತಾರೆ. ಅವಾಗ ಪಗಡಿ ಆಟ ಹತ್ಕೊಂಡಂತಾರೆ. ನಮ್ಮಲ್ಲಿನೂ ಕೂಡ ಹಳ್ಳಿಯಾಗ ಆಡ್ತಿದ್ರು. ಅವಾಗ ಗುಡಿಗಳ ಮುಂದದೆಲ್ಲ ಹಿಂಗೆ ಪಗಡಿ ಹಾಕ್ಯಾಕ್ಯದ ಆಡ್ತಿದ್ರು. ಈಗೆಲ್ಲ ಹೋಗ್ಯದ. ಈಗ ಯಾರಿಗೆ ಪುರುಸತ್ತೆ ಇಲ್ಲಿಗ ಏನೂ ಆಡಕ್ಕೆ. ಯಾವಾಗ ಪಗಡಿ ಆಟ ಆಡಕತ್ತಿದ್ರು, ಹಿಂಗೆ ಪಗಡಿ ಆಟ ಆಡ್ತಾ ಪಾಂಡವರು ಎಲ್ಲವನ್ನು ಕೂಡ ಸೋತು ಬಿಟ್ರು. ಯಾಕ್ರಿ ಇದೆಲ್ಲ ಗೊತ್ತದ ನಿಮಗೆ. ಸೋತು ಬಿಟ್ರು, ಏನು ಉಳಿಲಿಲ್ಲ. ಪಾಂಡವರ ಬಲೆಯಿಂದ ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಆಸ್ತಿ ಹೋಯ್ತು, ಸಂಪತ್ತು ಹೋಯ್ತು, ಐಶ್ವರ್ಯ ಹೋಯ್ತು ಏನ್ರಿ, ಅರಮನೆ ಹೋಯ್ತು, ಎಲ್ಲ ರಾಜ್ಯ ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ರು ಪಾಂಡವರು. ಯಾವಾಗಿಂದ ದುರ್ಯೋಧನ ಇಟ್ಟೆಲ್ಲವನ್ನು ಕೂಡ ಗೆದ್ದು ನಗಲಿಕ್ಕತ್ತ. ಯಾರು ದುರ್ಯೋಧನ ಭಾಳ ಖುಷಿಯಾಗಿಬಿಡ್ತು, ಆನಂದವಾಗಿ ಅಂದ ನಗಲಿಕ್ಕತ್ತ. ಯಾವಾಗಿಂದ ನಕ್ಕು ಅಂತಂದಾನ ಧರ್ಮರಾಜ, ನಿನ್ನ ಹತ್ರ ಏನು ಉಳಿಲಿಲ್ಲ, ಎಲ್ಲವನ್ನು ಕೂಡ ಸೋತು ಬಿಟ್ಟಿದಿ, ಎಲ್ಲವನ್ನು ಕೂಡ ಕಳ್ಕೊಂಡು ಬಿಟ್ಟಲ್ಲ, ಆದರೂ ಇನ್ನೂ ಒಂದು ಐತೆ, ಅದನ್ನು ಹಚ್ಚಿ ಅಂದ ಆಟದೊಳಗೆ ಅಂದ ಇಟ್ಟು ಆಡದಿ ಎತ್ತಂದ್ರೆ, ಈ ಆಟ ಗೆದ್ದಿ ಎತ್ತಂದ್ರೆ ನೀ ಹಿಂದೆ ಏನೇನು ಸೋತಿದ್ದಿಲ್ಲ ಎಲ್ಲ ಮರಳಿ ಕೊಡ್ತೀನಿ ಅಂದ್ರೆ ವಾಪಸ್ ಕೊಡ್ತೀನಿ, ಹಿಂತಿರುಗಿ ಒಂದು ಕೊಡ್ತೀನಿ ಅಂದ. ಯಾವಾಗ ಅಂದ ನಂಬಲ್ಲಿ ಏನದ ಅಂಥದ್ದು ಏನು ಇಲ್ಲೇ ಎಲ್ಲ ತಿಳ್ಕೊಳೋದು, ಎಲ್ಲರೂ ಕೂಡ ಚಿಂತೆ ಮಾಡಕತ್ತರು. ಅವಾಗಿಂದ ದುರ್ಯೋಧನ ನಕ್ಕೋತಂದ ಒಂದು ಮಾತು ಹೇಳ್ತಾನೆ, ನಿನ್ನ ಹತ್ರ ಅಂಥದ್ದು ಏನು ಉಳಿದಿಲ್ಲ, ಹಾಗಾದ್ರೆ ಏನು ಉಳಿದ ತಿಳ್ಕೊಳೋದು ಕೇಳಿದ್ರೆ ನಿನ್ನ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದಿಯನ್ನು ಈ ಆಟದೊಳಗಿಂದ ಇಟ್ಟು ಆಡಿ ಗೆದ್ದು ಎತ್ತಿಕೊಂಡ್ರೆ ಹಿಂದೆ ನೀ ಏನು ಸೋತಿದ್ದು ಎಲ್ಲವನ್ನು ಕೂಡ ಮರಳಿ ಕೊಡ್ತೀನಿ ಅಂದ. ಯಾವಾಗ ಇವರು 5 ಮಂದಿ ವಿಚಾರ ಮಾಡಕತ್ತರು, ಹೆಂಗೆ ಮಾಡೋದು, ದ್ರೌಪದಿ ಇಡುವುದ ಬೇಡ. ಒಬ್ಬ ಬಂದ, ಒಂದು ವೇಳೆ ನಾವು ಇಟ್ಟೀವಿ, ಈ ಆಟ ಗೆದ್ದೀವಿ ಎತ್ತಿಕೊಂಡ್ರೆ ಹಿಂದೆ ಸೋತಿದ್ದೆಲ್ಲ ಮರಳಿ ಕೊಡ್ತೀನಿ ಅಂತಂತಾನಲ್ಲ, ಇಡುನು ಅಂತ ಒಬ್ಬ ಅಂತಾನೆ, ಹೆಣ್ತಿನ ಹೆಂಗೆ ಇಡೋದು ಒಬ್ಬ ಅಂತಾನೆ. ಹಂಗೆ ಹಿಂಗೆ ಚರ್ಚೆ ಮಾಡಿ ಹೆಣ್ತಿಗೆ ಅಂದ ಆಡ್ದಾಗ ಇಡೋದು ಮಾಡೋದು. ನೋಡ್ರಿ ನಮ್ಮ ಜನನೇ ಚಲೋ, ನಮ್ಮ ಮಂದಿನೇ ಚಲೋ. ನಮ್ಮ ಮಂದಿ ಅಂದ ಹೊಲ ಮಾರಿ ಇಸ್ಪೆಟ್ಟಾಡ್ಯಾರ, ಮನಿ ಮಾರಿ ಇಸ್ಪೆಟ್ಟಾಡ್ಯಾರ. ನಮ್ಮ ಮಂದಿ ಅಂದ ಬಂಗಾರ ಮಾರಿ ಇಸ್ಪೆಟ್ಟಾಡ್ಯಾರ. ಬೇಡ ಹೆಣ್ತಿ ಕೊಳ್ಳಂತ ತಾಳಿನೂ ಮಾರಿ ಅಂದ ಇಸ್ಪೆಟ್ಟಾಡ್ಯಾರ. ಖರೆ ಹೆಣ್ತಿನ ಯಾರು ಇಸ್ಪೆಟ್ದಾಗ ಇಟ್ಟಂದ ಆಡಿಲ್ಲ. ಯಾರು ಆಡ್ಯಾರ? ನನ್ನ ಹೊಣದಣ ಇದು. ಹೌದಲ್ರಿ, ಅಭಿಮಾನ ಇರ್ತದಿಲ್ಲ.
ಅಭಿಮಾನ ಇರ್ತದೆ. ಯಾವಾಗಿಂದ ಅಭಿಮಾನ ಇರ್ತದೆ, ಆದ್ರೆ ಪಾಂಡವರಿಗಿಂದ ಅಭಿಮಾನ ಉಳಿಲಿಲ್ಲ. ಕೊನೆದಾಗಿಂದ 5 ಜನ ಕೂಡಿ ಪಾಂಡವರು ದ್ರೌಪದಿಯನ್ನು ಆ ಪಗಡಿ ಆಡದೊಳಗಿಂದ ಇಟ್ಟು ಆಡ್ಲಕತ್ರು. ಆಡ್ತಾ ಆಡ್ತಾ ಇರುವಾಗ ಅದನ್ನೂ ಸೋತು ಬಿಟ್ರು. ನೋಡ್ರಿ, ದ್ರೌಪದಿಯನ್ನು ಸೋತು ಬಿಟ್ರು. ರಾಜ್ಯ ಹೋಯ್ತು, ಸಂಪತ್ತು ಹೋಯ್ತು, ದ್ರೌಪದಿಯನ್ನು ಸೋತು ಬಿಟ್ರು. ಉಳಿತೇನು ಇರುವಲ್ಲಿ 5 ಜನ ಕಣ್ಣೀರು ಹಾಕ್ಲಿಕ್ಕತ್ತಾರ. ಅಪಮಾನ ಅಲ್ರಿ, ಹೆಣ್ತಿನಿಂದ ಸೋತು ಕೂತರ ತಗೊಂಡಾಗ ಈಗ ಹೆಣ್ತಿ ಮ್ಯಾಗಂದ ಅಧಿಕಾರಿ ಅನ್ನೋದು ಇವ್ರದು. ಒಂದು ಸಾರಿ ಅಂದ್ರೆ ಆಡದೊಳಗೆ ಗೆದ್ದಾನ ಯಾರು ದುರ್ಯೋಧನ ತಗೊಂಡಾಗ ಆ ದ್ರೌಪದಿ ದುರ್ಯೋಧನಂತೆ ಆಗಬೇಕು. ಯಾವಾಗ ದುರ್ಯೋಧನ ನಗಲಿಕ್ಕತ್ತ ಈ ಪಾಂಡವರಿಗೆ ಇನ್ನೂ ಕೂಡ ಅಪಮಾನ ಆಗಬೇಕಾಗಿತ್ತು ಅಂತಂದ್ರೆ ಯಾವಾಗ ದ್ರೌಪದಿಯನ್ನು ದುಶ್ಯಾಸನಿಗೆ ಹೇಳ್ತಾನೆ, ದುಶ್ಯಾಸನ ಹೋಗಿ ದ್ರೌಪದಿಯನ್ನು ಸಭೆಯೊಳಗೆ ಎಳ್ಕೊಂಡು ತಗೊಂಬ ಅಂದ. ಯಾವಾಗ ತುಂಬಿದ ಸಭೆಯೊಳಗೆ ಎಳ್ಕೊಂಡು ತಂದ್ರು. ಇಟ್ಟಾದ ಬಳಕ ದುರ್ಯೋಧನ ಸಮಾಧಾನ ಐತೇನು? ದ್ರೌಪದಿ ಯಾರು? ಅಣ್ಣನ ಹೆಂಡತಿ ಎತ್ತುಕೊಂಡಂದ್ರ ತಾಯಿ ಸಮಾನ ತನ್ನುವಂಥ ಬುದ್ಧಿನೂ ಕೂಡ ಇಲ್ಲ ದುರ್ಯೋಧನಿಗೆ. ಯಾವಾಗ ದುಶ್ಯಾಸನಗಂತಾನೆ ಈ ಪಾಂಡವರ ಮರ್ಯಾದೆ ಇನ್ನೂ ಕೂಡ ಹೋಗಬೇಕಾಗಿತ್ತು ಅಂದ್ರ ಅವಳ ಸೀರೆ ಅಂತಕ್ಕಂಥ ಕಳೆದು ಅವಳನ್ನು ತುಂಬಿದ ಸಭೆಯೊಳಗೆ ದಿಗಂಬರ ಮಾಡುವ ತಂದ. ಮೊದಲೇ ಪಾಪಿ ಮನುಷ್ಯ ದುಶ್ಯಾಸನ ಏನ್ರಿ. ಯಾವಾಗ ಅಣ್ಣನ ಬಾಯಿ ಒಳಗೆ ಹಿಂಗೆ ಬರುವುದೇ ತಡ ಅವಾಗಿಂದ ದ್ರೌಪದಿ ಸೀರೆ ಸೆರಗಂತ ಹಿಡ್ಕೊಂಡು ದರ 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 ಎಳಿಲಿಕ್ಕತ್ತ. ಯಾವಾಗಿಂದ ದ್ರೌಪದಿ ತನ್ನ ಸೀರೆಯ ನಿಲಿಗಂತ ಗಟ್ಟಿಯಾಗಿ ಅಂದ ಕೈಲಿ ಹಿಡ್ಕೊಂಡು ನಿಂತ. ಅಲ್ಲೇ ಧರ್ಮ ಎಲ್ಲ 5 ಜನ ಅಲ್ಲೇ ಕುಂತಾರೆ. ಯಾವಾಗ ದ್ರೌಪದಿ ಕಣ್ಣೀರಾಗ್ತಾಳೆ, ಧರ್ಮರಾಜ ನನ್ನ ಮಾನ ಹೋಲಕತ್ತದೆ, ನನ್ನ ಮರ್ಯಾದೆ ಹೋಲಕತ್ತದೆ, ನನ್ನ ಮಾನ ಉಳಿಸತ್ತುಕೊಂಡು ಧರ್ಮರಾಜನಿಗೆ ಬೀಡ್ತಾ. ಧರ್ಮರಾಜ ಒಂದು ಸರಿ ಮುಖ ನೋಡ್ದ, ತಲೆ ತಿಳಕ್ ಮಾಡ್ಕೊಂಡು ಕುಂತ. ಅಲ್ಲೇ ಮಗ್ಲನ್ನ ಭೀಮ ಕುಂತಿದ್ದ, ಬಲಾಢ್ಯನಾಗಿರ್ತಕ್ಕಂಥ ಭೀಮ, ನೀನಾದ್ರೂ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತಕೊಂಡಂದ್ರ ಆ ಭೀಮನಿಂದ ಕೂಡ ಮಾನ ಮರ್ಯಾದೆ ಉಳಿಸ್ಲಿಕ್ಕೆ ಆಗಲಿಲ್ಲ. 3 ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ, ನೀನರೇ ನನಗೆ ನನ್ನ ಮಾನ ಉಳಿಸು, ನನ್ನ ಮರ್ಯಾದೆ ಉಳಿಸು ಅಂತಕೊಂಡೊಂದು ಅರ್ಜುನ ಕೇಳ್ತಾಳೆ, ನಕುಲ ಸಹದೇವರು ಕೇಳ್ತಾರೆ. ಯಾರು ದ್ರೌಪದಿಯ ಮಾನ ಉಳಿಸ್ಲಿಕ್ಕಾಗಲಿಲ್ಲ. ಇಡೀ ಸೀರೆಯೆಲ್ಲ ಕಳೆದು ಹೋಗ್ಬಿಡ್ತು. ಇನ್ನು ಉಳಿದಿತ್ತು ಅಂದ್ರೆ ಒಂದೇ ಒಂದು ನಿಲಿಗೆ ಮಾತ್ರ ಅಂದ ಉಳಿದದು. ಅದು ಒಂದು ನಿಲಿಗೆ ಅಂದಾಗ ಜಗ್ಗು ಬಿಟ್ಟಿದ್ದಂತಂದ್ರ ಯಾವ ದಿಗಂಬರಿಂದ ಅಂದ ಸಾವಿರ ಜನರಿದ್ರಿಗೆ ಅಂದ ದಿಗಂಬರಿಯಾಗಿ ನಿಂದಿರ್ತಿದ್ಲು. ಯಾವಾಗ ಕೊನೆಗೆ ತೀರ್ಮಾನ ತಗೊಂಡ್ಲು, 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸಲಿಲ್ಲ, ಯಾರೂ ನನ್ನ ಮರ್ಯಾದೆ ಉಳಿಸಲಿಲ್ಲ. ಇನ್ನು ಯಾರು ಉಳಿಸವ್ರು? ಆ ದೇವ್ರನ್ನ ಬಿಟ್ಟು ನನಗ್ಯಾರು ಗತಿ ಯಾರು ತಗೊಂಡು ಏನು ಸೀರೆ ನಿಲಿಗೆ ಏನು ಕೈ ಹಿಡಿದಿಲ್ಲಲ್ಲ, ಆ ಹಿಡಿದಿರ್ತಕ್ಕಂಥ ಕೈ ಅಂತಕ್ಕಂಥ ಬಿಟ್ಟು ಕೃಷ್ಣ ತಗೊಂಡು ಕೂಗಿಬಿಟ್ಟು. ಯಾವಾಗ ಕೃಷ್ಣ ತಗೊಂಡು ಕೂಗಿದಾಗ ಸಾವಿರ ಸೀರೆ ಅಕ್ಷಯಾಂಬರವಾಗಿ ಅಂದ ಏನ್ರಿ ದ್ರೌಪದಿಗೆ ಬಂದು. ದುಶ್ಯಾಸನ ಎಳದ ಕೊನೆಗೆ ಅವಳನ್ನು ದಿಗಂಬರಿ ಮಾಡೋಕ್ಕಾಗಲಿಲ್ಲ, ಅವಳು ಮರ್ಯಾದೆ ಕಳೀಲಿಕ್ಕಾಗಲಿಲ್ಲ. ಯಾವಾಗಂದ ಸೀರೆ ಅಂತಕ್ಕಂಥ ಸೆಳೆದು ಸುಸ್ತಾಗಿ ಅಂದ ನೆಲಕ್ಕೆ ಬಿದ್ದ. ಅವಾಗಿಂದ ದ್ರೌಪದಿ ತಲೆ ಮೇಗಂದ ಸೀರೆ ಸೆರಗಂತಕ್ಕಂಥ ಹಾಕ್ಕೊಂಡು ಆ ಕಡೆ ನೋಡಿದ್ರೆ ಕೃಷ್ಣ ಒಂದು ಕಡೆ ನಿಂತಿದ್ದ. ಓಡಿ ಹೋಗಿ ಅಂದ ಕೃಷ್ಣನ ಕೊಳ್ಳಿ ಬಿದ್ದು ಕಣ್ಣೀರು ಹಾಕ್ಲಿಕ್ಕತ್ತು. ಕೃಷ್ಣ ಅಂತೂ ನೀನು ನನ್ನ ಮಾನ ಉಳಿಸ್ಲಿ. 5 ಜನ ಗಂಡಂದ್ರಿದ್ರು, ಯಾರೂ ನನ್ನ ಮಾನ ಉಳಿಸ್ಲಿಲ್ಲ. ಇವತ್ತು ನೀನು ನನ್ನ ಮಾನ ಉಳಿಸ್ಲಿ, ನೀನು ನನ್ನ ಮರ್ಯಾದೆ ಉಳಿಸ್ತಿ ಎತ್ತುಕೊಂಡಂದಾಗ ಕೃಷ್ಣ ನಗಲಿಕ್ಕತ್ತ. ಅವಾಗಿಂದ ದ್ರೌಪದಿ ಕೇಳ್ತಾಳೆ, ಅಣ್ಣ ನಾನು ನೋಡಿದ್ರೆ ಕಣ್ಣೀರು ಹಾಕುವಂತ ಹೇಳಕತ್ತೀನಿ, ನೀನೆಂದ ನಾನು ಹೇಳುವುದನ್ನು ಕೇಳಿ ನಗಲಿಕತ್ತಿ ಎಲ್ಲ ಹತ್ತುಕೊಂಡಂದಾಗ ಕೃಷ್ಣ ಅಂತಾನೆ, ದ್ರೌಪದಿ ನಿನ್ನ ಮಾತುಗಳು ಕೇಳಿ ನನಗೆ ನಗು ಬರಕತ್ಯಾವ. ಯಾಕೆ ನಗು ಬರಕತ್ಯದ ಹತ್ಕೊಂಡು ಕೇಳಿದ್ರ, ಸಾವಿರ ಸೀರೆಗಳನ್ನು ಕೊಟ್ಟವ ನಾನು ಅಂತನ್ನಕತ್ತಿಯಲ್ಲ, ನಿನಗೆ ಸಾವಿರ ಸೀರೆಗಳನ್ನು ಕೊಟ್ಟವ ನಾನಲ್ಲ. ನಿನ್ನ ಮರ್ಯಾದೆ ಉಳಿಸಿರ್ತಕ್ಕ ನಾನು ಅಂತ ಹೇಳಕತ್ತಿದಲ್ಲ, ನಿನ್ನ ಮರ್ಯಾದೆ ಉಳಿಸಿರ್ತಕ್ಕಂಥ ನಾನಲ್ಲ. ಅವಾಗಿಂದ ದ್ರೌಪದಿ ಕೇಳ್ತಾಳೆ, ಹಾಗಾದ್ರೆ ನನ್ನ ಮಾನ ಉಳಿಸಿದವ್ರು ಯಾರು? ನನಗೆ ಸಾವಿರ ಸೀರೆಗಳನ್ನು ಕೊಟ್ಟವ್ರು ಯಾರು? ಅವಾಗಿಂದ ಕೃಷ್ಣ ಅಂತಾನೆ, ಯಾರೂ ನಿನಗೆ ಸೀರೆಗಳನ್ನು ಕೊಟ್ಟಿಲ್ಲ ಏನ್ರಿ, ಯಾರೂ ನಿನ್ನ ಮಾನ ಉಳಿಸಿಲ್ಲ. ಹಾಗಾದ್ರೆ ಹೆಂಗೆ ಉಳಿತು ನಿನ್ನ ಮಾನ ಹತ್ತುಕೊಂಡು ಕೇಳಿದ್ರೆ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿಸದ ಹತ್ತುಕೊಂಡು ಹೇಳ್ತಾರೆ. ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ನಿನ್ನ ಮಾನ ಉಳಿದು. ನೋಡ್ರಿ, ನೀ ಮಾಡಿರ್ತಕ್ಕಂಥ ಪುಣ್ಯನೇ ಇವತ್ತು ಮಾನ ಉಳಿದವ. ದ್ರೌಪದಿ ಅಂತಾಳೆ, ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಅಂದ್ಲು. ನೋಡ್ರಕ್ಕೆ ಮಾಡಿದ ಪುಣ್ಯನೇಕೆ ನೆನಪಿಲ್ಲ. ನಮ್ಮದು ಹಂಗಲ್ಲ. ಮಲ್ಲಣ್ಣ 100 ರೂಪಾಯಿ ಕೊಟ್ಟ, ನಾ ತೊಗೊಂಡು 100 ಸರಿ ಹೇಳ್ಬೇಕು ಮೈಕ್ನಾಗ. ತಪ್ಪಿ ಮೈಕ್ನಾಗ ಹೆಸರು ಬರಲಿಲ್ಲ ಅಂದ್ರೆ ಮಗಂದ ಅವ್ನು ಇದನ್ನೇ ಬೇರೆ ಅದ. ತಂದು ಬೇಕಾದವ್ರದ್ದು ಹೇಳ್ತಾನ ತೊಗೊಂಡು ಹೊಡಿಪೆಟ್ಟು ನಡೀತಾವೆ, ಹೌದಲ್ರಿ? ಇದು ಅಲ್ಲ. ದ್ರೌಪದಿಗೆ ತಾನು ಮಾಡಿರ್ತಕ್ಕಂಥ ಏನ್ರಿ ಪುಣ್ಯನೇ ಆಕೆಗೆ ನೆನಪಿಲ್ಲ. ಕೃಷ್ಣ ಅಂಥ ಪುಣ್ಯ ನಾ ಏನು ಮಾಡೀನಿ ಎತ್ಕೊಂಡು ಕೇಳಿದಾಗ ಕೃಷ್ಣ ನೆನಪು ಕೊಡ್ತಾನೆ. ನೋಡಿ ದ್ರೌಪದಿ ಏನು ಪುಣ್ಯ ಮಾಡಿ ಹೇಳತ್ತನ್ನೋದಕ್ಕೆ. ದ್ರೌಪದಿಗೆ 16 ವರ್ಷ, ಇನ್ನೂ ಮದುವೆ ಆಗಿಲ್ಲ. ಒಂದು ದಿವಸ ಒಂದು 8-10 ಜನ ಗೆಳತಿಯರನ್ನ ಕರ್ಕೊಂಡು ಬ್ಯಾಸಿಗೆ ದಿನ ಏನ್ರಿ ಬಿಸಿಲಿನ ತಾಪ ಭಾಳ, ಊರು ಮುಂದೆ ನದಿ,
ಈಕೆ ರಾಜಕುಮಾರಿ, ದ್ರೌಪದಿ ರಾಜಕುಮಾರಿ. ತನಗೆ ಒಂದು 8-10 ಜನ ಗೆಳತಿಯರಿದ್ರು. ಎಲ್ಲ ಗೆಳತಿಯರಿಗೆ ಏನಂತಾಳ, ಬಿಸಿಲು ಭಾಳ ಅದ ಏನ್ರಿ, ಊರು ಮುಂದೆ ನದಿ ಅದ, ಹೋಗಿ ನದಿ ಸ್ನಾನ ಮಾಡಿ ಬರೋಣ ಬರ್ರಿ ಎತ್ತಿಕೊಂಡು. ನದಿ ಸ್ನಾನ ಮಾಡ್ಕೊಂಡು ಬರೋಣ ಬರ್ರಿ. ಎಲ್ಲ ಗೆಳತಿಯರೆಲ್ಲ ತೆರೆದು, ಅಯ್ಯೋ ನಡ್ರಿ ನೀರು ತಣ್ಣಗಿರ್ತಾವೆ ಹೋಗೋಣ ಹತ್ತಿಕೊಂಡು ಎಲ್ಲ 8 ಜನ ಗೆಳತಿಯರು ಕೂಡ್ಕೊಂಡು ನದಿ ದಂಡಿ ಮೇಲೆ ಬಂದರು. ಇನ್ನೇನು ನೀರಾಗ ನದಿಯಾಗಿ ಇಳಿಬೇಕತ್ತ ಅನ್ನೋದ್ರೊಳಗೆ ಆ ನದಿ ಮಧ್ಯದೊಳಗೆ ಒಬ್ಬ ಋಷಿಗಳು ಸ್ನಾನ ಮಾಡಕತ್ತಿದ್ರು. ಒಬ್ಬ ಋಷಿ ಸ್ನಾನ ಮಾಡಕತ್ತಿದ್ರು. ಅವ್ರು ಯಾರು ಹತ್ತಿಕೊಳ್ಳೋದು ಕೇಳಿದ್ರೆ ಅವರೇ ದುರ್ವಾಸ ಮುನಿಗಳು ಹತ್ತಿಕೊಳ್ಳೋದು. ಸ್ನಾನ ಮಾಡಕತ್ತಾರ. ಆ ದೃಷ್ಟಿ ಎಲ್ಲಿಗೆ ಹೋಗ್ಯದ ಹತ್ಕೊಂಡು ಕೇಳಿದ್ರೆ ದ್ರೌಪದಿದು ಆ ದುರ್ವಾಸ ಮುನಿಗಳ ಕಡೆ ಹೋಯ್ತು. ಎಲ್ಲ ಗೆಳತಿಯರಿಗೆ ಅಂದ್ಲ, ನೋಡು ಅಲ್ಲಿ ಒಬ್ಬರು ಮಹಾತ್ಮರು ಸ್ನಾನ ಮಾಡಕತ್ತಾರ, ಅಂಥ ಮಹಾತ್ಮರು ಸ್ನಾನ ಮಾಡಾಗ ನಮ್ಮಂಥ ಹೆಣ್ಮಕ್ಳು ಮಾಡಬಾರ್ದು, ಅವ್ರ ಮ್ಯಾಲೆ ಬಂದ ಬಳಿಕ ಅವ್ರ ದರ್ಶನ ಮಾಡಿಕೊಂಡು ನಾವು ಸ್ನಾನ ಮಾಡೋಣ ಹತ್ತಿಕೊಂಡು ನಿಂತರು ದಂಡಿ ಮ್ಯಾಲೆ. 15 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, 1 ತಾಸು ಆಯಿತು. ಅವ್ರು ಋಷಿಗಳ ಮ್ಯಾಲೆ ಬರ್ಲಕ್ತಾ ಇರಲಿಲ್ಲ. ಅವಾಗಿಂದ ದ್ರೌಪದಿ ಅಂತಾಳೆ, ಅಜ್ಜ ನೀವು ಮ್ಯಾಲೆ ಬರ್ರಿ, ನೀವು ಮ್ಯಾಲೆ ಬಂದ ಬಳಿಕ ನಿಮಗೆ ನಮಸ್ಕಾರ ಮಾಡಿ ನಾವು ಸ್ನಾನ ಮಾಡ್ತೀವಿ, ನಮಗೂ ಬಿಸಿಲು ಬಡಿಲಿಕ್ಕತ್ತದ, ನೀವು ಬೇಗ ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ದುರ್ವಾಸ ಮುನಿಗಳಂದ್ರು, ದ್ರೌಪದಿ ಈ ಸದ್ಯ ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ ಹತ್ತಿಕೊಂಡವ್ರು, ನಾ ಮ್ಯಾಲೆ ಬರುವಂಥ ಸ್ಥಿತಿಯಾಗಿಲ್ಲ. ಪಾಪಿಗೆ ದ್ರೌಪದಿ ಅಂದ್ಲು, ಮತ್ತು ಅವ್ರು ಋಷಿಗಳದಾರ, ಸಾಧುಗಳದಾರ, ಏನೋ ಅವ್ರ ಜಪ ತಪ ನೀರಾಗಿ ನಿಂತು ಏನೋ ಮಾಡ್ತಿರ್ಬೇಕತ್ತಿಕೊಂಡು ಮತ್ತು ಹಾಗೆ ನಿಂತು. ಯಾವಾಗಿನ ಹಾಗೆ ನಿಂತಳು, ಮತ್ತು 1 ತಾಸಾಯಿತು, ದುರ್ವಾಸ ಮುನಿಗಳು ಮ್ಯಾಲೆ ಬರಲಿಲ್ಲ. ಏನ್ರಿ, ದುರ್ವಾಸ ಮುನಿಗಳ ಮೇಲೆ ಬರಲಿಲ್ಲ. ಮತ್ತೆ 2 ತಾಸು ಅದ ಬೆಳಕಂತ, ಅಜ್ಜ ಈಗರೆ ಬರ್ರಿ, ನಾವು ನಿಂತಂದ 2 ತಾಸಾಯ್ತು, ನಮಗೂ ಕೂಡ ಬಿಸಿಲು ಬಡಿಲಿಕ್ಕತ್ತದೆ, ನಾವು ಸ್ನಾನ ಮಾಡಬೇಕು, ನೀವು ಮ್ಯಾಲೆ ಬರ್ರಿ ಎತ್ತಿಕೊಂಡಂದಾಗ ಅವಾಗಿಂದ ದುರ್ವಾಸ ಮುನಿಗಳಂತ, ದ್ರೌಪದಿ ನಾ ಮ್ಯಾಲೆ ಬರುವಂಥ ಸ್ಥಿತಿ ಒಳಗಿಲ್ಲ ಅಂದ. ಯಾವಾಗ ಕೇಳಿದ್ರು ಕೂಡ ಹಿಂಗೆ ಅನ್ನಕತ್ತಾರಲ್ಲ ತಂದಾಗ ಅಲ್ಲಿ ಬಹುಶಃ ಏನೋ ಆಗಿರಬೇಕು ಅಂದ್ಲು ದ್ರೌಪದಿನೂ ಮಹಾಜ್ಞಾನಿ, ಮಹಾನ್ ಪತಿರುತ್ತಾಕಿ. ಯಾವಾಗಿಂದ ದ್ರೌಪದಿ ವಿಚಾರ ಮಾಡ್ತಾಳೆ, ಅಲ್ಲಿ ಏನೋ ಆಗಿರಬೇಕು, ಅದಕ್ಕೆ ಅಂದ ಇವ್ರು ಮ್ಯಾಲೆ ಬರಲಾಗಿರ ತಗೊಂಡು. ಈಕೆ ಏನು ತಿಳ್ಕೊಂಡಳಲ್ಲ, ಈಕೆ ತಿಳ್ಕೊಂಡಿದ್ದು ಸತ್ಯನೇ, ಅಲ್ಲಿ ಆಗಿದ್ದು ಸತ್ಯನೇ. ಪಾಪ ಅವರು ದುರ್ವಾಸ ಮುನಿಗಳು ಹಿಂಗೆ ಸ್ನಾನ ಮಾಡುವಾಗ ಅವ್ರು ಹಾಕೊಂಡಿರ್ತಕ್ಕಂಥ ಲಂಗೋಟಿ ನೀರಾಗಿಂದ ಹರ್ಕೊಂಡು ಹೋಗಿತ್ತು. ಹೆಣ್ಮಕ್ಳು ನಿಂತಾರ ಮ್ಯಾಲ, ನಾನು ದಿಗಂಬರಿಯಾಗಿಂದ ಮ್ಯಾಲೆ ಹೆಂಗೆ ಬರಲಿ ಎತ್ತಿಕೊಂಡು ಏನ್ರಿ, ನೀರಾಗ ಋಷಿಗಳು ನಿಂತಾರ. ಅವ್ರು ಮ್ಯಾಲೆ ಬಂದ ಬಳಿಕ ಅವ್ರಿಗೆ ನಮಸ್ಕಾರ ಮಾಡಿ ಮತ್ತೆ ನಾನು ನಮಸ್ಕಾರ ಮಾಡಿದ್ರೆ ಇತ್ತು, ನಾ ಸ್ನಾನ ಮಾಡಿದ್ರೆ ಇವ್ರು ನಿಂತಾರ. ಯಾವಾಗಿಂದ ಇದನ್ನು ತಿಳ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡಿದ್ಲು, ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡು ಹೋಗಿದ್ದು. ಒಳ್ಳೆ ಕಿಮ್ಮತ್ತಿನ ಸೀರೆ, ಅವಾಗೆಲ್ಲ ರೇಷ್ಮೆ ಸೀರೆನೇ ಉಡ್ತಿದ್ರು, ಈಗೆಲ್ಲ ಇವು ಪ್ಲಾಸ್ಟಿಕ್ ಸೀರೆ ಬಂದಾವ ಏನ್ರಿ, ಅವಾಗೆಲ್ಲ ರೇಷ್ಮೆ ಸೀರೆನೇ. ಪಾಪ ಕಿಮ್ಮತ್ತಿನ ಸೀರೆ ಉಟ್ಕೊಂಡಿರ್ತಕ್ಕಂಥ ದ್ರೌಪದಿ ಏನು ಮಾಡ್ತಾಳೆ, ಮ್ಯಾಲೆ ಹೋಗಿ ತನ್ನ ಸೀರೆ ಸೆರಗಂತಕ್ಕಂಥ ಹರಿದು ಮ್ಯಾಲಂದು ತೇಲಿ ಬಿಡ್ತಾಳೆ. ಅದು ತೇಲ್ತಾ ಬಂದು ದುರ್ವಾಸ ಮುನಿಗಳ ಕೈಯಾಗಿ ಸಿಕ್ತು. ಅದನ್ನೇ ಲಂಗೂಟಿ ಮಾಡಿ ಅಂದು ಹಾಕ್ಕೊಂಡು ಯಾವಾಗ ಮ್ಯಾಲೆ ಬಂದರು. ಎಲ್ಲ ಆಕಿನ ಗೆಳತಿಯರೆಲ್ಲ ನಮಸ್ಕಾರ ಮಾಡಿದ್ರು. ಕೊನೆಯದಾಗಿಂದ ದ್ರೌಪದಿ ದುರ್ವಾಸ ಮುನಿಗಳಿಗೆ ನಮಸ್ಕಾರ ಮಾಡುವಾಗ ದುರ್ವಾಸ ಮುನಿಗಳ ಕಣ್ಣಾಗ ನೀರು ಬಂತು. ದ್ರೌಪದಿ, ಇವತ್ತು ನನ್ನ ಮಾನ ಹೋಗುವಂಥ ಪ್ರಸಂಗದ ಒಳಗೆ, ನನ್ನ ಮರ್ಯಾದೆ ಹೋಗುವಂಥ ಪ್ರಸಂಗದ ಒಳಗೆ ನಿನ್ನ ಒಂದು ಗೇಣ ಸೀರೆ ಸೆರಗಂತ ಹರಿದು ಕೊಟ್ಟು ಇವತ್ತು ನನ್ನ ಮಾನ ಉಳಿಸಿದೆಯಲ್ಲ ದ್ರೌಪದಿ, ನಿನ್ನ ಮಾನ ಹೋಗುವಂಥ ಪ್ರಸಂಗದೊಳಗೆ ಈ ಗೇಣ ಸೀರೆಯ ಸೆರಗ ಸಾವಿರ ಸೀರೆಗಳಾಗಿ ನಿನ್ನ ಮಾನ ಉಳಿಸ್ಲೆತ್ತಿಕೊಂಡು ಅವತ್ತು ಆಶೀರ್ವಾದ ಮಾಡಿದರು. ನೋಡಿ ಏನ್ರಿ, ಒಂದು ಗೇಣ ಸೀರೆಯ ಸೆರಗ ನಿನಗೆ ಸಾವಿರ ಸೀರೆಗಳಾಗಿ ನಿನಗಿಂದ ಮಾನ ಉಳಿಸ್ಲೆತ್ತಿಕೊಂಡು ಆಶೀರ್ವಾದ ಮಾಡಿದ್ದು. ಅವತ್ತು ಮಾಡಿರ್ತಕ್ಕಂಥ ಒಂದು ಗೇಣ ಸೀರೆ ಸೆರಗದ ದಾನದ ಪುಣ್ಯ ಇವತ್ತು ಅವಳಿಗೆ ಸಾವಿರ ಸೀರೆಗಳಾಗಿ ಅವಳ ಮರ್ಯಾದೆ ಉಳಿಸ್ತು, ಮಾನ ಉಳಿಸ್ತು. ದಾನ ಧರ್ಮ ಮಾಡಲಿಲ್ಲ ನಿನ್ನ ಕೈಗಳು, ತೀರ್ಥಕ್ಷೇತ್ರ